ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡಿಸ್ಕಷನ್ ಮಾಡ್ತಿರೋದೊಂದು ಕರೆಂಟ್ ಅಫೇರ್ಸ್ 9ನೇ ತಾರೀಕಾಗಿರುತ್ತೆ. ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಿಶ್ವ ಬ್ಯಾಂಕ್ ಭಾರತದ ಬೆಳವಣಿಗೆಯ ಮುನ್ಸೂಚನೆ ಎಷ್ಟಿಂದಲೇ ಎಷ್ಟಿಗೆ ಏರಿಕೆಯಾಗಿದೆ ಅನ್ನೋದು ಕ್ವಶನ್ ಆಗಿದೆ. 6.3 6.6ಗೆ ಏರಿಕೆಯಾಗಿದೆ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಭಾರತದ ಒಂದು ಬೆಳವಣಿಗೆ ದರ ಎಷ್ಟಿದೆ ಅಂತೇಳಿ ವಿಶ್ವ ಬ್ಯಾಂಕು ಅನಲೈಸ್ ಮಾಡಿದೆ. ಬಲಿಷ್ಠ ಒಂದು ರಾಷ್ಟ್ರೀಯ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ ವಿಶ್ವ ಬ್ಯಾಂಕ್ ಭಾರತದ ಬೆಳವಣಿಗೆ ಮುನ್ಸೂಚನೆ 6.3 6.6 ಇದೆ ಅಂತ ಹೇಳಿ ಬೆಳವಣಿಗೆ ಈ ಒಂದು ವಿಶ್ವ ಬ್ಯಾಂಕ್ ಹೇಳಿದೆ. ನೆಕ್ಸ್ಟ್ ಕ್ವಶನ್, 1 ಟ್ರಿಲಿಯನ್ 1 ಲಕ್ಷ ಒಂದು ವಾರ್ಷಿಕ ವಹಿವಾಟು ದಾಟಿದ ಭಾರತದ ಮೊದಲ FMCG ಕಂಪನಿ ಯಾವುದು ಅಂತಂದರೆ ಅಮೂಲ್ ಆಗಿರುತ್ತೆ. ಅಮೂಲ್ ಒಂದು 2025-26ರ 1 ಲಕ್ಷದ ವಹಿವಾಟು ದಾಟಿದ ಇಂಡಿಯಾದ ಮೊದಲ ಒಂದು ಕಂಪನಿಯಾಗಿದೆ. ನೆಕ್ಸ್ಟ್ ಕ್ವಶನ್, INS ಹರಿದಮನ್ ಯಾವ ಪ್ರಕಾರದ ಜಲಾಂತರ್ಗಾಮಿ ಅನ್ನೋದು ಕ್ವಶನ್ ಆಗಿದೆ. ಇದೊಂದು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. INS ಹರಿದಮನ್ ಭಾರತದ ಮೂರನೆಯ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಸೊ ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ INS ಹರಿದಮನ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಮಿಷನ್ ಮಿತ್ರ ಎಲ್ಲಿ ನಡೆಯಿತು ಅನ್ನೋದು ಕ್ವಶನ್ ಆಗಿದೆ. ಎಲ್ಲಿ ಅಂದರೆ ಲೇಹ್ನ ಲಡಾಖ್ನಲ್ಲಿ ನಡೆಯಿತು. ಗಗನಯಾನ ಮಿಷನ್ಗಾಗಿ ಗಗನಯಾತ್ರಿಗಳ ಕ್ಷಮತೆಯ ಡೇಟಾ ಸಂಗ್ರಹಣೆಯನ್ನು ಲಡಾಖ್ನ ಲೇಹ್ನ ಮಿಷನ್ ಮಿತ್ರ ಅನಲಾಗ್ ಮಿಷನ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಸ್ವದೇಶಿ 500 MWe ಫಾಸ್ಟ್ ಬ್ರಿಗೇಡ್ ರಿಯಾಕ್ಟರ್ ಎಲ್ಲಿ ನಡೆಯಿತು ಅನ್ನಂದರೆ ಕಲ್ಪತಮ್ ಒಂದು ತಮಿಳುನಾಡಿನಲ್ಲಿ ನಡೆಯಿತು. ಕಲ್ಪತಮ್ನಲ್ಲಿರುವಂತಹ ಒಂದು ತಮಿಳುನಾಡಿನ ಒಂದು ವಾಣಿಜ್ಯೇತರ FBRನಲ್ಲಿ ಈ ಒಂದು ರಿಯಾಕ್ಟರನ್ನು ಮೊದಲ ಸ್ವದೇಶಿ 500 MWe ಫಾಸ್ಟ್ ಬ್ರೀಡರ್ ರಿಯಾಕ್ಟರನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಕಲೈ 2 ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ನಿರ್ಮಾಣವಾಗಲಿದೆ ಅಂದರೆ ಲೋಹಿತ್ ಆಗಿರುತ್ತೆ. ಅರುಣಾಚಲ ಪ್ರದೇಶದ ಲೋಹಿತ್ ನದಿಯ ಮೇಲೆ 1200 ಮೆಗಾವ್ಯಾಟ್ ಸಾಮರ್ಥ್ಯದ ಕಲೈ 2 ಯೋಜನೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿರುವಂಥದ್ದು. ಸೊ SMOPS 2026 ಸಮ್ಮೇಳನದ ಥೀಮ್ ಏನು ಅನ್ನೋದು ಕ್ವಶನ್ ಆಗಿದೆ. ಥೀಮ್ ಏನು ಅಂದರೆ ನವೀನ ಕಾರ್ಯಾಚರಣೆಗಳ ಮೂಲಕ ಸ್ಮಾರ್ಟ್ ಮತ್ತು ಸುಸ್ಥಿರ ಬಾಹ್ಯಾಕಾಶ ಮಿಷನ್ ನಿರ್ವಹಣೆ ಮುಂದಿನ ಪೀಳಿಗೆ ಅನ್ನುವಂಥದ್ದು. ಸೊ ಈ ವರ್ಷದ ಥೀಮ್ ಆಗಿರುತ್ತೆ. 2ನೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ ಮಿಷನ್ ಕಾರ್ಯಾಚರಣೆಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. ಸೊ ಇದು ಅದರ ವಿಷಯವಾಗಿದೆ. JNCASR ಸಂಶೋಧಕರ ಕಪ್ಪೆ ಚರ್ಮದಿಂದ ಪ್ರೇರಿತವಾದ ಯಾವ ಸಂವೇದಕವನ್ನು ಅಭಿವೃದ್ಧಿಪಡಿಸಿದೆ ಅನ್ನೋದು ಕ್ವಶನ್ ಆಗಿದೆ. ನ್ಯೂಮೊರೊಫಿಪಿಕ್ ಸಂವೇದಕ ಆಗಿರುತ್ತೆ. ಇದೊಂದು AI ಮತ್ತು ಒಂದು IoT ಸಾಧನಗಳ ವಿದ್ಯುತ್ ಉಳಿತಾಯ ಸಹಕಾರಿಯಾಗುತ್ತೆ. ಪೋಷಣ್ ಪುಷ್ಪಾಂಡ 2026ರ ವಿಷಯ ಏನು ಅನ್ನೋದು ಕ್ವಶನ್ ಆಗಿದೆ. ಮೊದಲ 6 ವರ್ಷಗಳಲ್ಲಿ ಮೆದುಳಿನ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವುದು ಈ ಒಂದು ಪೋಷಣ್ ಪುಷ್ಪಾಂಡ ಅನ್ನೋಂಥರ ಒಂದು ವಿಷಯವಾಗಿದೆ. ಇದು ಮೊದಲ 6 ವರ್ಷಗಳಲ್ಲಿ ಮೆದುಳಿನ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವುದು ಮತ್ತು ಏಪ್ರಿಲ್ 9, 2029ರಿಂದ 23ರವರೆಗೆ ಸೊ ಇದು ನಡೆಯುತ್ತೆ. 8ನೇ ಪೋಷಣ್ ಪುಷ್ಪಾಂಡ ಅಭಿಯಾನ. ISSF ವಿಶ್ವಕಪ್ಪನ್ನು 10 ಮೀಟರ್ ಏರ್
ಪಿಸ್ತೂಲ್ನ ಮಿಶ್ರ ತಂಡದಲ್ಲಿ ಚಿನ್ನ ಗೆದ್ದ ಭಾರತದ ಜೋಡಿ ಯಾವುದು ಅಂದರೆ ಪಲಕ್ ಗುಲಿಯಾ ಮತ್ತು ಮುಕೇಶ್ ನೆಲವಲ್ಲಿ ಅನ್ನುವಂಥದ್ದು. ಇವರು ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವಿಶ್ವಕಪ್ 10 ಮೀಟರ್ಸ್ ಏರ್ ಪಿಸ್ತೂಲ್ನ ಮಿಶ್ರ ತಂಡದಲ್ಲಿ ಚಿನ್ನ ಗೆದ್ದಂಥ ಭಾರತದ ತಂಡ ಒಂದು ಜೋಡಿ ತಂಡ ಯಾವುದು ಅಂದರೆ ಪಲಕ್ ಗುಲಿಯಾ ಮತ್ತು ಮುಕೇಶ್ ನೆಲವಲ್ಲಿ ಅನ್ನುವಂಥವ್ರು. ಬ್ಯಾಂಕ್ ಆಫ್ ಬರೋಡಾ ಆಧಾರಿತ ಭೂ ಸಮೋದ್ ಉದ್ದೇಶವೇನು ಅನ್ನೋದಾಗಿರುತ್ತೆ. ಭಾಷಾ ಅಡೆತಡೆಗಳನ್ನು ನಿವಾರಿಸೋದಕ್ಕೋಸ್ಕರ ಈ ಒಂದು ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ 200 ಶಾಖೆಗಳಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಸಾಧನಾ ಸಪ್ತಾಹ 2026ರ ಮಿಷನ್ ಅಡಿಯಲ್ಲಿ ಆಯೋಜಿಸಲಾಗಿದೆ. ಸಾಧನಾ ಸಪ್ತಾಹ 2026ರ ಯಾವ ಮಿಷನ್ ಅಡಿಯಲ್ಲಿ ಆಯೋಜನೆ ಮಾಡಲಾಗಿದೆ ಅಂದರೆ ಮಿಷನ್ ಕರ್ಮಯೋಗಿ ಆಗಿರುತ್ತೆ. ಇದು ಒಂದು ನಾಗರಿಕ ಸೇವೆಗಳ ನಿಯಮ ಆಧಾರಿತ ಪಾತ್ರ ಆಧಾರಿತ ಆಡಳಿತಕ್ಕೆ ಪರಿವರ್ತಿಸುವಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಜಾಗತಿಕ ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತದ ಸ್ಥಾನ ಯಾವುದು ಅಂತಂದರೆ 3ನೇ ಸ್ಥಾನ ಆಗಿರುತ್ತೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಎಷ್ಟನೇ ಸ್ಥಾನ ಅಂತಂದರೆ 3ನೇ ಸ್ಥಾನ ಆಗಿದೆ. ಭಾರತವನ್ನು ಹಿಂದಿಕ್ಕಿ ಜಾಗತಿಕವಾಗಿ 3ನೇ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಎಕ್ಸಸೈಸ್ ಸೈಕ್ಲೋನ್ ಭಾರತ ಮತ್ತು ಯಾವ ದೇಶಗಳ ಒಂದು ಜಂಟಿ ಪಡೆ ಸಮರಾಭ್ಯಾಸವಾಗಿದೆ ಅನ್ನೋದು ಕ್ವಶನ್ ಆಗಿದೆ. ಈಜಿಪ್ಟ್ ಆಗಿದೆ. ದ್ವಿಪಕ್ಷೀಯ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಭಾರತ ಮತ್ತು ಈಜಿಪ್ಟ್ ನಡುವೆ ಎಕ್ಸಸೈಸ್ ಸೈಕ್ಲೋನ್ ಅನ್ನುವಂತಹ ಒಂದು ಮಿಲಿಟರಿ ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಭಾರತದಲ್ಲಿ RBI ಮಾನಿಟರಿ ಪಾಲಿಸಿ ರೆಪೋ ದರ ಎಷ್ಟರ ಮೇಲೆ ಉಳಿಸಿಕೊಳ್ಳಲಾಗಿದೆ ಅನ್ನೋದು ಕ್ವಶನ್ ಆಗಿದೆ. ಎಷ್ಟು ಅಂದರೆ 5.2% ಆಗಿರುತ್ತೆ. ರೆಪೋ ದರ 5.2% ಇದೆ ಈಗ. ರಿವರ್ಸ್ ರೆಪೋ ದರ ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿ. RBI ಯಾವುದೇ ಬದಲಾವಣೆ ಮಾಡದೆ ರೆಪೋ ದರ 5.25 ಆಗಿದೆ. ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅನ್ನೋದನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಮುದ್ರಾ ಯೋಜನೆ 11ನೇ ವಾರ್ಷಿಕೋತ್ಸವ ಯಾವಾಗ ಆಚರಿಸಲಾಯಿತು ಅಂದರೆ ಏಪ್ರಿಲ್ 8, 2026 ಆಗಿರುತ್ತೆ. ಭಾರತದ ಪ್ರಧಾನಮಂತ್ರಿಯವರು ಈ ಒಂದು ಮುದ್ರಾ ಯೋಜನೆಯನ್ನು 11ನೇ ವಾರ್ಷಿಕೋತ್ಸವವನ್ನು 8 ಏಪ್ರಿಲರಂದು ಆಚರಿಸಲಾಯಿತು. ಮುದ್ರಾ ಯೋಜನೆ ಅಡಿಯಲ್ಲಿ ಶಿಶು ವರ್ಗಕ್ಕೆ ಎಷ್ಟು ಸಾಲ ಕೊಡ್ತಾರೆ ಅನ್ನೋದು ಕ್ವಶನ್ ಆಗಿದೆ. ಎಷ್ಟು ಅಂದರೆ 50,000 ಆಗಿರುತ್ತೆ. ಶಿಶು ವರ್ಗಕ್ಕೆ 50,000 ಸಾಲವನ್ನು ನೀಡಲಾಗುತ್ತೆ. ತರುಣ್ ಪ್ಲಸ್ ಸಾಲದ ಮಿತಿ ಎಷ್ಟು ಅಂತಂದರೆ 20 ಲಕ್ಷ ಆಗಿರುತ್ತೆ. ತರುಣ್ ಪ್ಲಸ್ ಸಾಲ ಯಶಸ್ವಿಯಾಗಿ ಮರುಪಾವತಿಸಿದ ಉದ್ಯಮಗಳಿಗೆ ತರುಣ್ ಪ್ಲಸ್ ಅಡಿಯಲ್ಲಿ 20 ಲಕ್ಷ ಸಾಲವನ್ನು ನೀಡಲಾಗುತ್ತದೆ. ಭಾರತ ಸರ್ಕಾರ ಈ ಮಾರ್ಕೆಟಿಸಮ್ ಒಟ್ಟು ವ್ಯಾಪಾರದ ಮೌಲ್ಯ ಎಷ್ಟು ದಾಖಲಿಸಿದೆ ಅನ್ನೋದು ಕ್ವಶನ್ ಆಗಿದೆ. ಎಷ್ಟು ಅಂದರೆ 18.4 ಲಕ್ಷ ಕೋಟಿ ಆಗಿರುತ್ತೆ. ಭಾರತದ ಈ ಮಾರ್ಕೆಟಿಸಮ್ನಲ್ಲಿ UAE ಪ್ರಾರಂಭಿಸಿದ ವಿಶ್ವದ ಮೊದಲ ವಾಣಿಜ್ಯ ನೆಟ್ವರ್ಕ್ಸ್ ಯಾವುದು ಅಂದರೆ 10G ಆಗಿರುತ್ತೆ. UAE ವಿಶ್ವದ ಮೊದಲ ವಾಣಿಜ್ಯ ಬಳಕೆ ಇಂಟರ್ನೆಟ್ ನೆಟ್ವರ್ಕನ್ನು 10Gಗೆ ಅಪ್ಗ್ರೇಡ್ ಮಾಡಿದೆ. ನೆಕ್ಸ್ಟ್ ಕ್ವಶನ್, ಕಮಲ್ ಜಲವಿದ್ಯುತ್ ಯೋಜನೆ ಸಾಮರ್ಥ್ಯ ಎಷ್ಟು ಅಂತಂದರೆ 1720 ಮೆಗಾವ್ಯಾಟ್ ಆಗಿರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಈ ಒಂದು 26,069.50 ಕ್ರೋರ್ಸ್ ಹೂಡಿಕೆಯಲ್ಲಿ 1720 ಮೆಗಾವ್ಯಾಟ್ ಸಾಮರ್ಥ್ಯದ ಕಮಲ ಜಲವಿದ್ಯುತ್ ಯೋಜನೆಯನ್ನು ಅನುಮೋದನೆಗೊಳಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ನೌಕಾ ರಾಜತಾಂತ್ರಿಕತೆ ಭಾಗವಾಗಿ INS ಸುದರ್ಶಿನಿ ಯಾವ ದೇಶದ ಕಡಲ ಹಬ್ಬ ಭಾಗವಹಿಸಿದೆ ಅಂತಂದರೆ ಫ್ರಾನ್ಸ್ ಆಗಿರುತ್ತೆ. INS ಸುದರ್ಶಿನಿ ಫ್ರಾನ್ಸ್ನ ಕಡಲ ಹಬ್ಬಗಳ ಭಾಗವಹಿಸುವಿಕೆಯ ನಂತರ ನಿರ್ಗಮಿಸಿತು. ಒಂದು ನೌಕಾ ರಾಜತಾಂತ್ರಿಕತೆಯಲ್ಲಿ ಭಾಗವಹಿಸಿದ್ದು ಯಾವುದು ಅಂದರೆ INS ಸುದರ್ಶಿನಿ ಆಗಿರುತ್ತೆ. ಇದು ಯಾವುದು ಅಂದರೆ ಫ್ರಾನ್ಸ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವತನ್ ಕೋ ಜಾನು ಕಾರ್ಯಕ್ರಮ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಅಂದರೆ ಗೃಹ ಸಚಿವಾಲಯದಾಗಿರುತ್ತೆ. ಇದು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುವುದಕ್ಕೋಸ್ಕರ ಗೃಹ ಸಚಿವಾಲಯ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವತನ್ ಕೋ ಜಾನು ಅನ್ನುವಂತಹ ಒಂದು ಕಾರ್ಯಕ್ರಮ. ಜಾಗತಿಕ ಹಸಿವಿನ ಎಚ್ಚರಿಕೆಯನ್ನು IMF, ವಿಶ್ವ ಬ್ಯಾಂಕ್ ಮತ್ತು ಯಾವ ಸಂಸ್ಥೆ ಜಂಟಿಯಾಗಿ ನೀಡಿದೆ ಅನ್ನೋದು ಕ್ವಶನ್ ಆಗಿದೆ. ವಿಶ್ವ ಆಹಾರ ಕಾರ್ಯಕ್ರಮವಾಗಿದೆ. ಪಶ್ಚಿಮ ಏಷ್ಯಾ ಉದ್ವಿಗ್ನತೆಯಿಂದಾಗಿ ಇಂಧನ ಏರಿಕೆ
ಬೆಲೆ ಏರಿಕೆಯಿಂದಾಗಿ ಜಾಗತಿಕ ಆಹಾರ ಭದ್ರತೆಯಲ್ಲಿ ಉಂಟಾಗಬಹುದಾದ ಒಂದು ಕೊರತೆಯನ್ನು IMF, ವಿಶ್ವ ಬ್ಯಾಂಕ್ ಮತ್ತು ಈ ಒಂದು ವಿಶ್ವ ಆಹಾರ ಕಾರ್ಯಕ್ರಮ ಇದರ ಬಗ್ಗೆ ಎಚ್ಚರಿಕೆ ನೀಡಿದೆ. ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮೊದಲ ಸುತ್ತಿನಲ್ಲಿ ಚೀನಾ ಲಿಫಾಂಗ್ ಅವರನ್ನು ಸೋಲಿಸಿದ ಭಾರತದ ಆಟಗಾರ ಯಾರು ಅಂತಂದರೆ ಆಯುಷ್ ಶೆಟ್ಟಿ ಆಗಿರ್ತಾರೆ. ಆಯುಷ್ ಶೆಟ್ಟಿ ಅವರು ಚೀನಾದ ಲಿಫಾಂಗ್ ಅವರನ್ನು ಸೋಲಿಸಿ ದೊಡ್ಡ ಜಯವನ್ನು ದಾಖಲೆ ಮಾಡಿದ್ದಾರೆ. ಇವರು ಏಷ್ಯಾದ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2025-26ರಲ್ಲಿ ಭಾರತವು ಎಷ್ಟು ಗಿಗಾವ್ಯಾಟ್ ಪಳವಳಿಕೆಯೇತರ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ಸೇರಿಸಲಾಗಿದೆ ಅಂತಂದರೆ 50.3 ಗಿಗಾವ್ಯಾಟ್ ಆಗಿರುತ್ತೆ. 2025-26ರಲ್ಲಿ ಭಾರತದ 55.3 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ಸಾಮರ್ಥ್ಯವನ್ನು ಸೇರಿಸಿದೆ. ಒಟ್ಟು ಸ್ಥಾಪಿತ ಸಾಮರ್ಥ್ಯ 55.3 ಗಿಗಾವ್ಯಾಟ್ ಆಗಿರುತ್ತೆ. ಸರಸ್ವತ್ ಸಹಕಾರ ಬ್ಯಾಂಕ್ ಎಷ್ಟು ಮೈಲಿಗಲ್ಲು ದಾಟಿದೆ ಅಂತಂದರೆ 1 ಲಕ್ಷ ಮೈಲಿಗಲ್ಲನ್ನು ದಾಟಿದೆ. ಭಾರತದ ಅತಿ ದೊಡ್ಡ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸರಸ್ವತ್ ಬ್ಯಾಂಕ್. ಇದು 1 ಲಕ್ಷದ ವಹಿವಾಟನ್ನು ದಾಟಿದೆ. ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ ಯಾವುದನ್ನು ಉದ್ಘಾಟಿಸಲಾಗಿತ್ತು ಅಂತಂದರೆ ಹೊಸ ಸೈನಿಕ ಶಾಲೆಯನ್ನು ಉದ್ಘಾಟನೆ ಮಾಡಲಾಯಿತು. ಹೊಸ ಸೈನಿಕ ಶಾಲೆ ಎಲ್ಲಿ ಉದ್ಘಾಟನೆಯಾಗಿದೆ? ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ. ರಾಯಚೂರು ಜಿಲ್ಲೆಯ ಸಿಂಧೂರಿನಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಈ ಒಂದು ಹೊಸ ಸೈನಿಕ ಶಾಲೆಯನ್ನು ಪ್ರಾರಂಭಿಸಲಾಗಿದೆ. CPA ಭಾರತದ ಪ್ರಾದೇಶಿಕ ಸಾಮರ್ಥ್ಯವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅನ್ನೋದು ಕ್ವಶನ್ ಆಗಿದೆ. ಪಣಜಿ, ಗೋವಾ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಗೋವಾದ ಪಣಜಿಯ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಸಮ್ಮೇಳನವನ್ನು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಭಾರತದ ಪ್ರಾದೇಶಿಕ ಸಮ್ಮೇಳನ ಯಾವ ನಗರದಲ್ಲಿ ಉದ್ಘಾಟನೆ ಆಯಿತು ಅಂದರೆ ಪಣಜಿಯ ಗೋವಾ ಆಗಿರುತ್ತೆ. ಯಾವ ರಾಜ್ಯ ಅಂದರೆ ಗೋವಾ ಆಗಿರುತ್ತೆ. ಯಾರು ಉದ್ಘಾಟನೆ ಮಾಡಿದ್ದು ಅಂತಂದರೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಆಗಿರ್ತಾರೆ. NHAI ಪ್ರಾಣಿಸಿದ ಆರೋಗ್ಯವನ ಯೋಜನೆಯ ಉದ್ದೇಶ ಏನು ಅಂತಂದರೆ ಹೆದ್ದಾರಿಗಳ ಪಕ್ಕದಲ್ಲಿ ಖಾಲಿ ಭೂಮಿಯಲ್ಲಿ ಔಷಧಿಗಳ ಮರಗಳನ್ನು ನೆಡುತೋಪುಗಳನ್ನು ಅಭಿವೃದ್ಧಿಗೊಳಿಸುವುದಾಗಿರುತ್ತೆ. ಈ ಒಂದು ಔಷಧಿ ಮರಗಳ ನೆಡುತೋಪುಗಳನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ಈ ಆರೋಗ್ಯವನ ಯೋಜನೆಯಡಿಯಲ್ಲಿ NHAI ಪ್ರಾರಂಭಿಸಿರುವಂತಹ ಒಂದು ಯೋಜನೆಯಾಗಿದೆ. ಈ ಒಂದು ಯೋಜನೆ ರಾಜ್ಯದ ಆದಾಯ ಮತ್ತು ಸಂಬಂಧಿತ ಒಟ್ಟು ಅಂಕಿಅಂಶಗಳ ಕುರಿತು ಅಖಿಲ ಭಾರತ ಕಾರ್ಯಾಗಾರ ಎಲ್ಲಿ ಉದ್ಘಾಟಿಸಿದೆ ಅಂತಂದರೆ ವಿಶಾಖಪಟ್ಟಣ ಆಗಿರುತ್ತೆ. ಈ ಒಂದು ವಿಶಾಖಪಟ್ಟಣದಲ್ಲಿ ಈ ಒಂದು ರಾಜ್ಯ ಆದಾಯ ಮತ್ತು ಸಂಬಂಧಿತ ಅಂಕಿಅಂಶಗಳ ಕುರಿತು ಕಾರ್ಯಾಗಾರವನ್ನು ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಯೋಗ ಮಹೋತ್ಸವ 2026ರಲ್ಲಿ 75 ಕೌಂಟ್ಡೌನ್ ಕಾರ್ಯಕ್ರಮ ಎಲ್ಲಿ ಆಯೋಜಿಸಲಾಗಿದೆ ಅಂತಂದರೆ ಮಹಾರಾಷ್ಟ್ರದ ಲೋನಾರ್ ಆಗಿರ್ತೈತೆ. 2025-26ರ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಮಹಾರಾಷ್ಟ್ರದ ಲೋನಾರ್ನಲ್ಲಿ 75 ದಿನಗಳ ಕೌಂಟ್ಡೌನ್ ಕಾರ್ಯಕ್ರಮವನ್ನು ಆಯುಷ್ ಸಚಿವಾಲಯದಿಂದ ಆಯೋಜನೆ ಮಾಡಲಾಗುತ್ತಿದೆ. ವಿಶ್ವ ಬ್ಯಾಂಕ್ನ ಅಭಿವೃದ್ಧಿ ಪ್ರಕಾರ ಅಂತಾರಾಷ್ಟ್ರೀಯ ಸಂಘರ್ಷಗಳಿಂದಾಗಿ 2026ರ ಪೂರ್ವ ಏಷ್ಯಾ ಪೆಸಿಫಿಕ್ ಪ್ರದೇಶದ ಆರ್ಥಿಕ ಬೆಳವಣಿಗೆ ಎಷ್ಟು ಕುಸಿತವಾಗಿರಬಹುದು ಅಂದರೆ 4.2 ಆಗಿರುತ್ತೆ. ಅಂತಾರಾಷ್ಟ್ರೀಯ ಸಂಘರ್ಷದ ಕಾರಣದಿಂದಾಗಿ 2026ರಲ್ಲಿ ಪೂರ್ವ ಏಷ್ಯಾ ಪೆಸಿಫಿಕ್ ಪ್ರದೇಶ ಬೆಳವಣಿಗೆ 4.2 ಇಳಿಕೆಯಾಗಿರಬಹುದು ಎಂದು ವಿಶ್ವ ಬ್ಯಾಂಕ್ ಅಂದಾಜು ಮಾಡಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಕಿಶೋರ್ ವರ್ಗಕ್ಕೆ ಎಷ್ಟು ಸಾಲ ಕೊಡ್ತಾ ಇದ್ದಾರೆ ಅಂದರೆ 50,000ಇಂದ 5 ಲಕ್ಷದವರೆಗೆ ಕೊಡ್ತಾರೆ. 50,000ದಿಂದ 5 ಲಕ್ಷದವರೆಗೆ ಕೊಡ್ತಾರೆ. ಮುದ್ರಾ ಯೋಜನೆ ಅಡಿಯಲ್ಲಿ ಮಹಿಳಾ ಒಂದು ಉದ್ಯಮಿಗಳಿಗೆ ಎಷ್ಟು ಪ್ರಮಾಣ ಇದ್ದಾರೆ ಅಂತಂದರೆ 67% ಇದ್ದಾರೆ. ಮುದ್ರಾ ಯೋಜನೆ ಅಡಿಯಲ್ಲಿ ಒಟ್ಟು ಸಾಲ ಫಲಾನುಭವಿಗಳು ಸುಮಾರು 67% ಮಹಿಳೆಯ ಉದ್ಯಮಿಗಳಿದ್ದಾರೆ ಅನ್ನೋದು ಹೇಳಲಾಗ್ತದೆ. INS ತ್ರಿಕಂಡ ಅನ್ನೋ ಯಾವ ಬಂದರನ್ನು ತಲುಪಿದೆ ಅಂತಂದರೆ ಕೀನ್ಯಾದ ಮೊಂಬಾಸಾ ಅನ್ನುವಂತಹ ಬಂದರನ್ನು ತಲುಪಿದೆ. ನೌಕೆಯ ರಾಜತಾಂತ್ರಿಕತೆಯ ಭಾಗವಾಗಿ INS ಸುದರ್ಶಿನಿ ಫ್ರಾನ್ಸ್ನಿಂದ ನಿರ್ಗಮಿತದಿಂದ INS ತ್ರಿಕಂಡ ಕೀನ್ಯಾದ ಮೊಂಬಾಸಾ ಬಂದರಿಗೆ ತಲುಪಿರುವಂಥದ್ದು. ನಮೋ ಡ್ರೋನ್ ದೀದಿ ಅನ್ನುವಂತಹ ಡ್ರೋನ್ ತರಬೇತಿ ಎಲ್ಲಿ ನೀಡ್ತಾ ಇದ್ದಾರೆ ಅಂತಂದರೆ ಇದು ಒಂದು ಮಹಿಳಾ ಸ್ವಸಹಾಯಗಳ ಗುಂಪುಗಳಿಗೆ ಈ ಒಂದು ನಮೋ ಡ್ರೋನ್ ದೀದಿ ಅನ್ನೋ ಒಂದು ಕಾರ್ಯಕ್ರಮ ಅಥವಾ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇದು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಉತ್ತೇಜನ ನೀಡೋದಕ್ಕೋಸ್ಕರ ಮಹಿಳಾ ಸ್ವಸಹಾಯಕ ಸಂಘಗಳಿಗೆ ಈ ಡ್ರೋನ್ ತರಬೇತಿ ನೀಡುವಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಕೆನಡಾದಲ್ಲಿ ನಡೆಯುತ್ತಿರುವ ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟ್ ಭಾರತದ ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಿದವರು ಯಾರು ಅಂದರೆ ಆರ್ ವೈಶಾಲಿ ಆಗಿರ್ತಾರೆ.
ಕೆನಡಾದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಚೆಸ್ ಟೂರ್ನಮೆಂಟ್ ಏನಿದೆ, ಸೊ ಅದರಲ್ಲಿ ಭಾರತದ ಪ್ರಬಲ ಸ್ಪರ್ಧಿಯಾದಂತಹ ವೈಶಾಲಿ ಅವರು ಗೆದ್ದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಉತ್ತರ ಕೊರಿಯಾದ ಯಾವ ಹೊಸ ಕ್ಷಿಪಣಿ ಯಾವ ಒಂದು ಹೊಸ ಕ್ಷಿಪಣಿಯನ್ನು ಪರೀಕ್ಷಿಸಿದೆ ಅಂತಂದರೆ ಉತ್ತರ ಕೊರಿಯಾ ಕ್ಲಸ್ಟರ್ ವಾಹೆರ್ಡ್ ಕ್ಷಿಪಣಿಯಾಗಿರುತ್ತೆ. ಈ ಒಂದು ಉತ್ತರ ಕೊರಿಯಾದ ಕ್ಲಸ್ಟರ್ ವಾಹೆರ್ಡ್ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನು ಪರೀಕ್ಷಿಸಿದೆ ಉತ್ತರ ಕೊರಿಯಾ ಅವರು. ಸೊ ಇಷ್ಟು ಏಪ್ರಿಲ್ 9ರ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.